ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಈಸ್ಟರ್ ದಿನದ ಶುಭಾಶಯಗಳು. ಪುನರುತ್ಥಾನನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜೀವದಿಂದ ಇರುವಂಥ ಯೇಸುಕ್ರಿಸ್ತನು ನನಗೆ ಪ್ರಿಯರಾದವರೇ, ಈ ಲೋಕದಲ್ಲಿ ಎಷ್ಟೋ ವಿಧವಾದ ದೇವರುಗಳು, ಅವತಾರಗಳು ಎಂಬುದಾಗೆಲ್ಲ ಹೇಳಿ ಜನರು ನಂಬಿಕೆ ಇಟ್ಟಿದ್ದಾರೆ. ಒಂದೊಂದು ದೇಶಗಳಿಗೆ ಹೋದರೂ ಕೂಡ ವಿಧ ವಿಧವಾದ ಧರ್ಮಗಳು, ಅವರ ನಂಬಿಕೆಗಳು, ದೇವರುಗಳು, ಅವರ ನಂಬಿಕೆಗಳು. ಆದರೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಯೇಸುಕ್ರಿಸ್ತನಂತಹ ಒಬ್ಬರನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಅವತಾರಗಳು ಬಂದರು, ಇದ್ದರು, ಸತ್ತರು, ಸಮಾಧಿ ಮಾಡಲ್ಪಟ್ಟರೆಂದು ಹೇಳುತ್ತಾರೆ. ಈ ಅವತಾರದಲ್ಲಿ ಬಂದವರು ಈ ರೀತಿ ಸತ್ತರು, ಇದರಲ್ಲಿ ಈ ರೀತಿ ಸತ್ತರು, ಅದರಲ್ಲಿ ಆ ರೀತಿ ಸತ್ತರೆಂಬುದಾಗಿ ಹೇಳುತ್ತಾರೆ. ಆದರೆ ಸತ್ತು ಜೀವದಿಂದ ಇರುವವರ ಬಗ್ಗೆ ಕೇಳಿದ್ದೀರಾ? ಯೇಸುಕ್ರಿಸ್ತನು ಮಾತ್ರವೇ, ಆತನು ಮಾತ್ರವೇ ಸತ್ತು ಜೀವದಿಂದ ಇರುವವನು. ಯೋಬನು 19ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಭಕ್ತನು ಹೇಳುತ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನು, ನನ್ನ ರಕ್ಷಕನು, ನನ್ನ ಕರ್ತನು, ನನ್ನ ದೇವರು ಜೀವ ಸ್ವರೂಪನು. ಆತನು ಸತ್ತು ಹೋದವನಲ್ಲ, ಎಂದೋ ಬದುಕಿದ್ದರೂ ಈಗ ಸತ್ತು ಹೋದರೆಂದು ಹೇಳುವವರಲ್ಲ. ಆತನು ಇಂದಿಗೂ ಜೀವದಿಂದ ಇದ್ದಾನೆ ಎಂದು ಒಬ್ಬ ಭಕ್ತನು ಸಂತೋಷವಾಗಿ ಹೇಳುತ್ತಾನೆ. ದೇವರಾದ ಯೇಸು ಹೇಳುತ್ತಾನೆ, ಸತ್ತವನಾದೆನು, ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಈ ರೀತಿ ಹೇಳಿದ ಒಬ್ಬರೇ ಒಬ್ಬರು ಯೇಸು ಮಾತ್ರವೇ. ಇಂಡಿಯಾದಲ್ಲಿ, ತಮಿಳುನಾಡಲ್ಲಿ ಭಾರತೀಯರೆಂಬುದಾಗಿ ದೊಡ್ಡ ಒಬ್ಬರು ಕವಿ ಇದ್ದರು. ಅವರು ತಮ್ಮ ಕವಿತೆಯಲ್ಲಿ ಹೇಳುವಾಗ ಈ ರೀತಿ ಹೇಳಿದ್ದಾರೆ, ಅನೇಕ ಅವತಾರಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಒಂದು ಅವತಾರ ಬೇಟೆಗಾರನ ಬಾಣ ಹೊಕ್ಕಿ ಅವರು ಸತ್ತು ಹೋದರು ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ಅವತಾರ ಅವರು ದೊಡ್ಡ ಒಂದು ನದಿಯಲ್ಲಿ ಅವರು ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು ಎಂಬುದಾಗಿ ಹೇಳಲಾಗುತ್ತದೆ. ಜಲಸಮಾಧಿ ಆದರು. ಆದರೆ ಸತ್ತು ಪುನರುತ್ಥಾನನಾಗಿ ಜೀವದಿಂದ ಇದ್ದೇನೆಂಬುದಾಗಿ ಹೇಳುವಂಥ ಒಬ್ಬರೇ ಒಬ್ಬರು ಯೇಸು ಮಾತ್ರವೇ ಎಂದು ಅವರು ಹೇಳುತ್ತಾರೆ. ಇದುವೇ ಸತ್ಯ, ಇದುವೇ ನಿಜ. ಆತನು ಮರಣವನ್ನು ಜಯಿಸಿ ಜೀವದಿಂದ ಎದ್ದದ್ದರಿಂದ ಆತನನ್ನು ನಂಬಿರಿ, ನಿಮಗೆ ನಿತ್ಯ ಜೀವ ಸಿಗುತ್ತದೆಂಬುದಾಗಿ ಹೇಳುತ್ತಾರೆ. ಆತನು ಜೀವದಿಂದ ಇರುವುದರಿಂದಲೇ ನಮಗೆ ಪಾಪಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಸೈತಾನನ ಕ್ರಿಯೆಗಳಿಂದ ಬಿಡುಗಡೆ, ನಿಜವಾದ ಸಮಾಧಾನ, ಭವಿಷ್ಯತ್ ಕಾಲದ ಕುರಿತಾದ ನಂಬಿಕೆ. ಆತನು ಸತ್ತು ಹೋಗಿದ್ದರೆ ನಾನು ಪ್ರಸಂಗ ಮಾಡುವುದೇ ವ್ಯರ್ಥ. ಸತ್ತು ಹೋದವರ ಬಗ್ಗೆ ನಾನು ಯಾಕೆ ಮಾತನಾಡಬೇಕು? ಸತ್ತು ಹೋದವರ ಕುರಿತು ಅವರ ಸಮಾಧಿ ಇಲ್ಲಿದೆ, ಇಲ್ಲೇ ಅವರು ಸತ್ತು ಹೋದರು, ಅವರ ಸಮಾಧಿ ಇದೆ ನೋಡಿರಿ ಎಂಬುದಾಗಿ ಆ ರೀತಿ ಇರುವ ದೇವರ ಬಗ್ಗೆ ನಾನು ಯಾಕೆ ಮಾತನಾಡಬೇಕು? ಅವರನ್ನು ನಂಬಿ ಏನು ಪ್ರಯೋಜನ? ಸತ್ತು ಜೀವದಿಂದ ಇರುವಂಥ ಒಬ್ಬರು ಆ ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನಿಮಗಾಗಿಯೇ ಸತ್ತು ಜೀವದಿಂದ ಎದ್ದನು. ನಿಮ್ಮ ಪಾಪಗಳು, ಶಾಪಗಳು, ವ್ಯಾಧಿಗಳು, ವೇದನೆಗಳು ಎಲ್ಲವನ್ನು ಹೊತ್ತು ತೀರಿಸಿ ಮರಣವನ್ನು ಜಯಿಸಿ ನಾನು ಜಯ ಹೊಂದಿದ್ದೇನೆಂದು ಹೇಳುತ್ತಾನೆ. ಯಾಕೆಂದರೆ ನಿಮಗೆ ಜಯ ಕೊಡಲು. ಜೀವನದಲ್ಲಿ ಪ್ರತಿನಿತ್ಯ ಎಷ್ಟು ಹೋರಾಟಗಳು ಬರುತ್ತವೆ, ಪಾಪದ ಹೋರಾಟಗಳು, ವ್ಯಾಧಿಯ ಹೋರಾಟಗಳು, ಸೈತಾನ ಹೋರಾಟಗಳು, ಮನುಷ್ಯರಿಂದ ಬರುವ ಹೋರಾಟಗಳು. ಯೇಸು ಮರಣವನ್ನು ಜಯಿಸಿದನು, ನಿಮಗೆ ಜಯ ಕೊಡಲು ಜೀವದಿಂದ ಎದ್ದನು. ಆತನು ಹೃದಯದಲ್ಲಿ ಇರುವುದರಿಂದಲೇ ನನಗೆ ಮರಣ ಭಯ ಇಲ್ಲ. ಯಾವುದರ ಕುರಿತಾಗಿ ಕೂಡ ಭಯ ಇಲ್ಲ. ಸೈತಾನನು ಹೋರಾಡಬಹುದು, ಮನುಷ್ಯರು ವಿರೋಧವಾಗಿ ಏಳಬಹುದು, ಆ ಭಯ ನನ್ನನ್ನು ಅಡಗಿಸುವುದಿಲ್ಲ. ಯಾಕೆಂದರೆ ನಾನು ನಂಬುತ್ತೇನೆ, ನನ್ನ ಯೇಸು ಸತ್ತು ಜೀವದಿಂದ ಇದ್ದಾನೆ. ಆತನು ಜಯಿಸಿದವನು, ಜಯ ಕೊಡುವವನು, ನನಗೆ ಜಯ ಕೊಡಲು ಜೀವದಿಂದ ಎದ್ದನು. ಆ ನಂಬಿಕೆ ನನ್ನನ್ನು ಬಲಪಡಿಸುತ್ತಾ ಇರುವುದರಿಂದಲೇ ಎಷ್ಟೇ ಹೋರಾಟ ಇಕ್ಕಟ್ಟುಗಳು ಬಂದರೂ ಸಂತೋಷವಾಗಿ ಧೈರ್ಯವಾಗಿರಲು ಸಾಧ್ಯ. ಈ ಯೇಸು ನಿಮ್ಮ ಜೀವಿತದಲ್ಲಿ ಬಂದರೆ ಯಾವುದು ನಿಮ್ಮನ್ನು ಕದಲಿಸದೋ, ಯಾವುದು ನಿಮ್ಮನ್ನು ಬಾಧಿಸುವಂತೆ ಸಮಸ್ಯೆಗಳು, ಹೋರಾಟಗಳು ಬರುತ್ತವೆ. ಯಾವುದು ನಿಮ್ಮನ್ನು ಅಡಗಿಸುವುದಕ್ಕೆ ಆಗದೋ, ಮುಳುಗಿಸುವುದಕ್ಕೆ ಆಗದೋ. ನೀವು ಧೈರ್ಯವಾಗಿ ಎದ್ದು ನಿಲ್ಲುವಿರಿ. ನಾನು ನಂಬುವಂತ ನನ್ನ ವಿಮೋಚಕನು ಜೀವ ಸ್ವರೂಪನೆಂಬುದಾಗಿ ಧೈರ್ಯವಾಗಿ ಹೇಳುವಿರಿ. ಆತನು ಜೀವದಿಂದ ಇರುವಾಗ ಯಾಕೆ ಭಯಪಡುತ್ತಾ ಇದ್ದೀರಿ? ಆತನು ಜೀವದಿಂದ ಇರುವಾಗ ಯಾಕೆ ಕಂಗಾಲಾಗುತ್ತೀರಿ? ಆತನು ಜೀವದಿಂದ ಇರುವಾಗ ನೀವು ಯಾಕೆ ಚಿಂತಿಸುತ್ತಾ ಇದ್ದೀರಿ? ನೀವು ಆತನನ್ನು ಅವಮಾನ ಪಡಿಸುತ್ತಿದ್ದೀರಿ ಎಂದು ಅರ್ಥ. ಆತನೇನೋ ಸತ್ತು ಹೋಗಿದ್ದಾನೆಂಬುದಾಗಿ ಹೇಳುವಂತೆ ನಿಮ್ಮ ಕ್ರಿಯೆಗಳು ತೋರ್ಪಡುತ್ತಾ ಇದೆ ಅಲ್ಲ? ಆದ್ದರಿಂದ ಇಂದು ಹೇಳಿರಿ, ನನ್ನ ವಿಮೋಚಕನು ಜೀವ ಸ್ವರೂಪನು. ನಾನು ಭಯಪಡುವುದಿಲ್ಲ, ಕಂಗಾಲಾಗುವುದಿಲ್ಲ, ಸೋತು ಹೋಗುವುದಿಲ್ಲ. ನನ್ನ ವಿಮೋಚಕನು ಜೀವದಿಂದ ಇದ್ದಾನೆ, ನನಗೆ ಜಯ ಕೊಡುತ್ತಾನೆ. ಹೇಳುವಿರಾ? ಧೈರ್ಯವಾಗಿ ಹೇಳುವಿರಾ? ಹೇಳಿರಿ, ದೇವರೇ, ನೀವು ಮರಣವನ್ನು ಜಯಿಸಿ ಜೀವದಿಂದ ಎದ್ದದಕ್ಕಾಗಿ ಸ್ತೋತ್ರ. ನನ್ನ ವಿಮೋಚಕನು, ರಕ್ಷಕನು, ನನ್ನ ದೇವರು, ನೀವು ಯಾವಾಗಲೂ ಜೀವದಿಂದ ಇರುತ್ತೀರಿ. ಆದ್ದರಿಂದ ನಾನು ಭಯಪಡುವುದಿಲ್ಲ, ಕಂಗಾಲಾಗುವುದಿಲ್ಲ, ಸೋತು ಹೋಗುವುದಿಲ್ಲ, ಅಡಗಿ ಕೂರುವುದಿಲ್ಲ.
ನನಗೆ ಜಯ ಕೊಡುವಂತ ಜೀವದಿಂದ ಇದ್ದಂಥ ಯೇಸುವಿಗೆ ಸ್ತೋತ್ರ ಸ್ತೋತ್ರ. ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.